ಕಂಡೆನು. ಗೈಸ್, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ಇನ್ನೂ ನಮ್ಮ ಚಿನ್ನು ಮುನ್ನವಾಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಮೊದಲು ಬಂದು ಸೇರುತ್ತೆ, ನಮಗೂ ಸಪೋರ್ಟ್ ಮಾಡ್ದಂಗೆ ಆಗತ್ತೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ವರ್ಡ್. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ರು ಸೂಪರ್ ಆಗಿ ಸಖತ್ತಾಗಿ ಬ್ಯೂಟಿಫುಲ್ ಆಗಿದ್ರ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ಅಕ್ಕಿ ಸಂಡಿಗೆಯನ್ನು ಮನೇಲೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದೊಂದು ಇದ್ಬಿಟ್ರೆ ಸಾಕು, ಯಾವ ಸ್ನ್ಯಾಕ್ಸು ಬೇಡ, ತುಂಬ ಚೆನ್ನಾಗಿರುತ್ತೆ. ಕುರ್ಕುರೆಗೆ ಸೈಡ್ ಹೊಡೆಯುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು ದಿನ ನೆನೆಸಿಟ್ಟಿರುವಂತಹ ಅಕ್ಕಿ. ಸಂಡಿಗೆ ಆಗಿರ್ಬೋದು ಅಥವಾ ಹಪ್ಪಳ ಆಗಿರ್ಬೋದು, ಎಲ್ಲವನ್ನು ನಾವು ದಪ್ಪ ಅಕ್ಕಿಲೇ ಮಾಡಿರೋದು. ನಮಗೆ ಸಂಡಿಗೆ ಹುಳಿ ಬೇಕು ಅಂತ ಅಂದರೆ ಒಂದು ದಿನ ಎಕ್ಸ್ಟ್ರಾ ನೆನೆಸಿಡಬೇಕು. ಅಂದರೆ ಇವತ್ತಿನ ದಿನ 5 ಗಂಟೆ ನೆನೆಸಿದ್ವಿ ಅಂದರೆ ಮಾರನೇ ದಿನ 5 ಗಂಟೆಗೆ ನಾವು ರುಬ್ತೀವಿ. ಅಕಸ್ಮಾತ್ ಹುಳಿ ಬೇಕು ಅಂದ್ರೆ ಒಂದು ದಿನ ಎಕ್ಸ್ಟ್ರಾ ನೆನೆಸಿಟ್ರೆ ಆಯ್ತು. ಅಕಸ್ಮಾತ್ ಇನ್ನೂ ಒಂದಿನ ಎಕ್ಸ್ಟ್ರಾ ನೆನಿತು ಅಂದ್ರೆ ಏನು ಟೆನ್ಷನ್ ಆಗ್ಬೇಕಾಗಿಲ್ಲ. ಅವಾಗ ಸಂಡಿಗೆ ಇನ್ನೂ ಚೆನ್ನಾಗಿ ಬರುತ್ತೆ, ಜಿಗಟಾಗಿ ಬರುತ್ತೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ನಾವಿಲ್ಲಿ 2 kg ಅಷ್ಟು ಅಕ್ಕಿ ನೆನೆಸಿಟ್ಟಿರೋದು, ಹಾಗಾಗಿ ನಾವು ಮನೇಲೆ ಮಿಕ್ಸಿಯಲ್ಲಿ ರುಬ್ಕೋತಾ ಇದೀವಿ. ಅಥವಾ ನೀವು ಗ್ರೈಂಡರ್ಗಾದ್ರೂ ಕೊಟ್ಕೊಳಿಸಬಹುದು, ಗ್ರೈಂಡರ್ಗೂ ಹಾಕೋಬಹುದು. ಹಿಟ್ಟು ಮಾತ್ರ ತುಂಬಾ ಸಾಫ್ಟ್ ಆಗಿರ್ಬೇಕು, ರವೆ ಆ ತರ ಎಲ್ಲ ಬೇಡ. ತುಂಬಾ ಸಾಫ್ಟ್ ಆಗಿ ನಾವೇನು ದೋಸೆ ಹಿಟ್ಟಿಗೆಲ್ಲ ರುಬ್ತೀವಲ್ಲ ಆ ರೀತಿಯಾಗಿ ತುಂಬಾ ಸಾಫ್ಟ್ ಆಗಿರ್ಬೇಕು. ಆಗ ಮಾತ್ರ ಸಂಡಿಗೆ ತುಂಬಾ ಚೆನ್ನಾಗಿ ಎಳೆಯಾಗಿ ಬರುತ್ತೆ. ಜೊತೆಗೆ ಎಲ್ಲೂ ಪುಡಿ ಆಗೋದಿಲ್ಲ, ಎಳೆಯಾಗಿ ಕರೆಕ್ಟ್ ಆಗಿ ಬರುತ್ತೆ. ಸೊ ಸಾಫ್ಟ್ ಆಗಿ ರುಬ್ಕೋಬೇಕು. ಸೊ ರುಬ್ಕೊಂಬರೋಣ. ನೋಡಿ, ರುಬ್ಕೊಂಡಿದ್ದು ಈ ರೀತಿಯಾಗಿ ಇಷ್ಟು ದಪ್ಪ ಇರಬೇಕು. ಏನು ನಾವು ದೋಸೆ ಹಿಟ್ಟಿಗೆಲ್ಲ ಮಾಡ್ತೀವಲ್ಲ ಅಷ್ಟು ದಪ್ಪ ಇರಬೇಕು. ದೋಸೆ ಮಾಡುವಾಗ ಯಾವ ರೀತಿಯಾಗಿ ನಾವು ರುಬ್ಕೊಂಡು ಎಷ್ಟು ನೀರು ಹಾಕಿರ್ತೀವಲ್ಲ ಆ ರೀತಿಯಲ್ಲಾಗೆ ಇರಬೇಕು. ಇದು ಅಕ್ಕಿ ಬಿಟ್ರೆ ಏನು ರುಬ್ಬಾರ್ದು, ಉದ್ದಿನಬೇಳೆ ಅದು ಇದು ಏನು ಹಾಕೋಂಗಿಲ್ಲ, ಬರೀ ಅಕ್ಕಿ ಮಾತ್ರ. ಇದನ್ನ ನೀಟಾಗಿ ಈ ಥರ ಸಾಫ್ಟಾಗಿ ರುಬ್ಕೊಂಡು ಇವಾಗ ಬೆಳಗ್ಗಿನವರೆಗೂ ಇದೇ ಥರನೇ ಮುಚ್ಚಿ ಇಡಬೇಕು. ಅದು ನೆನೆಯೋದಕ್ಕೆ, ಹಿಟ್ಟು ನೆನೆಯೋದಕ್ಕೆ ಹಾಗೆ ಬಿಟ್ಬಿಡ್ಬೇಕು. ಉಳಿದಿರೋದು ಮಾರನೇ ದಿನ. ಇದು ಹಿಂದಿನ ದಿನನೇ ರುಬ್ಕೊಂಡಿಟ್ಕೊಂಡಿರುವಂತಹ ಹಿಟ್ಟು. ನೋಡಿ, ಸಂಡಿಗೆಗೆ ಹಾಕುವಂತಹದ್ದು ಜೀರಿಗೆ 2 ಸ್ಪೂನು, ಅಜ್ವಾನ 2 ಸ್ಪೂನು, ಎಳ್ಳು 2 ಸ್ಪೂನು ಮತ್ತೆ ಉಪ್ಪು, ಇಷ್ಟೇ ಬೇಕಾಗಿರುವಂತಹದ್ದು. ಇಲ್ಲ ನಮಗೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕೋದಿದ್ರೆ ಶುಂಠಿ, ಬೆಳ್ಳುಳ್ಳಿ, ಉದ್ದಿನಕಾಳು, ಖಾರ ಪುಡಿ ಇದೆಲ್ಲ ಹಾಕ್ಬೋದು. ಆದರೆ ನಮಗೆ ಅದು ಮಸಾಲೆದು ಇಷ್ಟ ಆಗಲ್ಲ. ಇದೆಲ್ಲನೂ ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಹಾಕಬೇಕು. ಹಾಗೆ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ, ರುಬ್ಕೊಂಡು ಇಟ್ಕೊಂಡು ಹಾಕಬೇಕು. ಹಾಗೆ ಹಸಿದು ರುಬ್ಕೋಬೇಕು. ಓಕೆ, ಬನ್ನಿ ನಾವು ಏನು ಮಸಾಲೆ ಹಾಕೋದಿಲ್ಲ ಹಾಗೆ ಮಾಡುವಂತಹದ್ದು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ತಗೊಂಡಿರೋದು 2 kg ಆಗೋಷ್ಟು ಅಕ್ಕಿ, ಅದನ್ನು ರುಬ್ಕೊಂಡು ಇಟ್ಕೊಂಡಿರೋದು. ಹಾಗಾಗಿ ಇದಕ್ಕೆ 4 ಲೀಟರ್ ಅಷ್ಟು ನೀರು ಹಾಕ್ತಾ ಇದ್ದೀವಿ ಒಂದು ಪಾತ್ರೆಗೆ. ದೊಡ್ಡದಾಗಿರೋ ಪಾತ್ರೆನೇ ತಗೋಬೇಕು. ನೀರು ಹಾಕಿ ಕುದಿಯೋಕೆ ಇಟ್ಟ ತಕ್ಷಣನೇ ಅದಕ್ಕೆ ನಮ್ಮ ಮುಷ್ಟಿ ಒಳಗಡೆ ಎಷ್ಟು ಉಪ್ಪು ಬರುತ್ತಲ್ಲ ಅಷ್ಟು ಉಪ್ಪು ಹಾಕಬೇಕು. ಅಥವಾ ನಿಮಗೆ ರುಚಿ ಗೊತ್ತಾಗುತ್ತೆ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ನಡೆಯುತ್ತೆ. ಆ ನಂತರ ಯಾವಾಗ ನೀರು ಕುದಿಯೋದಕ್ಕೆ, ನಾವು ಇಟ್ಟಿರುವಂತಹ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ನಾವು ತಗೊಂಡಿರುವಂತಹ ಅಜ್ವಾನ, ಜೀರಿಗೆ ಮತ್ತು ಎಳ್ಳು ಇದಿಷ್ಟನ್ನು ಹಾಕಿ 1 ಸೆಕೆಂಡ್ ಕುದಿಸ್ಬೇಕು. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಅದಕ್ಕೆ ನಾವೇನು ಹಿಂದಿನ ದಿನ ರುಬ್ಕೊಂಡಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಹಾಕಬೇಕು. ಒಂದು ಕಡೆ ಒಬ್ಬರು ಹಾಕಬೇಕು, ಒಬ್ಬರು ತಿರುಬೇಕು. ಅಥವಾ ಒಬ್ಬರೇ ಒಂದೇ ಕೈಯಲ್ಲೇ ಹಾಕ್ಕೊಂಡು ನಿಧಾನಕ್ಕೆ ತಿರುಕೊಂತ ಹಾಕಬೇಕು. ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಇದು ಪ್ರೋಸೆಸ್ಸು ತುಂಬ ಇಂಪಾರ್ಟೆಂಟು. ಒಂದು ಕಡೆ ಹಾಕ್ತಾ ಒಂದು ಕಡೆ ರುಬ್ಬಬೇಕು, ಆ ಥರ ಮಾಡಬೇಕು. ನೋಡಿ, ಈ ಥರ ಹಾಕ್ತಾ ಇದ್ರೆ ಇನ್ನೊಂದು ಕಡೆ ಕೈ ಆಡ್ತಾ ಇರಬೇಕು. ಒಬ್ರು ಹಾಕ್ತಾ ಇರಬೇಕು, ಒಂದು ಕೈ ಆಡ್ತಾ ಇರಬೇಕು. ಇಲ್ಲ ಅಂತಂದರೆ ಗಂಟು ಬಿಡುತ್ತೆ. ತಿರುವಾಗ ತುಂಬ ಹುಷಾರಿಂದ ತಿರುಗಬೇಕು. ಇಲ್ಲ ಅಂತಂದರೆ ಸಂಡಿಗೆ ಮಿಸ್ ಆಗಿಬಿಡುತ್ತೆ. ಆಮೇಲೆ ಸಂಡಿಗೆ ಬಿಡೋಗೋದಕ್ಕೆ ಬರೋದಿಲ್ಲ. ಎಲ್ಲ ಹಾಕಿದ ನಂತರ ನೀಟಾಗಿ ಕೈ ಆಡ್ಕೋತಾ ಕುತ್ಕೋಬೇಕು. ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಲ್ಲಿ ನೀಟಾಗಿ ತಿರುಗ್ಕೋಬೇಕು. ನೋಡಿ, ಈ ರೀತಿ ಆದಮೇಲೆ ನಮ್ಮ ಹಿಟ್ಟು ರೆಡಿ ಆಗುತ್ತೆ. ಆಗ ಸ್ವಲ್ಪ ಒಂದು 10-15 ನಿಮಿಷ ಇದನ್ನು ಹಾಗೆ ಇಟ್ಟು ಬೇಯಿಸ್ಕೋಬೇಕು. ಉರಿ ಏನು ಜಾಸ್ತಿ ಇಡಬಾರ್ದು, ಚಿಕ್ಕ ಉರಿಯಲ್ಲಿ ಹಾಗೆ ಅದು ಹಬೇಲೆ ಬೇಯೋ ಥರ ಬಿಟ್ಬಿಡಬೇಕು. ಸೊ ನಮ್ಮ ಸಂಡಿಗೆ ಹಿಟ್ಟು ರೆಡಿ ಆಯಿತು.
ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಂಡಿಗೆ ಹಿಟ್ಟು ಮಾಡಬಹುದು ಅಂತ. ಬಟ್ ನಮಗೆ ಟೆಕ್ನಿಕ್ ಗೊತ್ತಿರಬೇಕಷ್ಟೇ, ತುಂಬ ಕೇರ್ಫುಲ್ಲಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ ಈ ಥರ ಆಗೋವರೆಗೂ ಬಿಟ್ಬಿಡಬೇಕು. ನೋಡಿ ಚೆನ್ನಾಗಾಯಿತು. ಆ ನಂತರ ಇದನ್ನು ಬಿಸಿಲಲ್ಲಿ ಸಂಡಿಗೆನ ಬಿಡಬೇಕು. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಸಂಡಿಗೆ ಹಿಟ್ಟು ಮಾಡೋದು, ಆದರೆ ನಾನು ನಮ್ಮ ಮನೇಲಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿದೆ. ಇದನ್ನು ಉದ್ದುದ್ದಕ್ಕೆ ಬಿಡಬೇಕು ಅಂತ ಏನಿಲ್ಲ, ಇದನ್ನು ಚಕ್ಲಿ ಟೈಪಲ್ಲಿ ಬಿಡಬಹುದು. ಚಕ್ಲಿ ಟೈಪಲ್ಲಿ ಬಿಟ್ಟರೆ ಏನಾಗುತ್ತೆ, ನಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಚಕ್ಲಿ ಟೈಪಲ್ಲೂ ಕೂಡ ಬಿಡ್ಕೋಬಹುದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬಿಡ್ಕೋಬಹುದು. ಉದ್ದಕ್ಕೆ ಬಿಡಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಗಾಯ್ಸ್, ಎಷ್ಟು ಈಸಿಯಾಗಿ ನಾವು ಸಂಡಿಗೆನ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿ. ಇಂಡಿಯನ್ ಚಿಪ್ಸ್ ಅಂತ ಹೇಳಬಹುದು. ತುಂಬ ಈಸಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳುಗಳಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಸುಮ್ಮನೆ ಹೊರಗಡೆ ಅದು ಇದು ತಿನ್ನೋದಕ್ಕಿಂತ ಈ ಥರ ಸಂಡಿಗೆ ಮಾಡ್ಕೊಳ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಕುರ್ಕುರೆ ಥರನೇ ಅನಿಸುತ್ತೆ. ನನ್ನ ಪ್ರಕಾರ ಇದು ಇಂಡಿಯನ್ ಕುರ್ಕುರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಸುಮ್ಮನೆ ಮನೇಲಿ ಮಾಡಿಕೊಂಡು ಆರಾಮಾಗಿ ತಿನ್ನಿ. ಒಂದ್ಸತಿ ಈ ಥರ ಟೇಸ್ಟ್ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.